ಕಡಲನಗರಿ ಮಂಗಳೂರಿಗೂ ಬಂದ್ನ ಬಿಸಿ ತಟ್ತಾ ಇಲ್ಲ. ಎಂದಿನಂತೆ ನಡೀತಾ ಇದೆ ವ್ಯಾಪಾರ ವಹಿವಾಟುಗಳು. ಮೀನು ಮಾರುಕಟ್ಟೆಯಲ್ಲಿ ಜನವೋ ಜನ. ಕರ್ನಾಟಕ ಬಂದ್ ಅಂತ ಏನಿಲ್ಲ, ಇಲ್ಲಿ ಬಂದ್ನ ಬಿಸಿನೇ ತಟ್ತಾ ಇಲ್ಲ. ಬಂದ್ಗೆ ಆಟೋ ಹಾಗೂ ವಿವಿಧ ಬೇರೆ ಬೇರೆ ಕ್ಯಾಬ್ಗಳಿರ್ಬೋದು, ಅವ್ರ ಕಡೆಯಿಂದ ಕೂಡ ಬೆಂಬಲ ಸಿಗ್ತಾ ಇಲ್ಲ. ಕ್ಯಾಬ್ಗಳು, ಆಟೋ ರಿಕ್ಷಾಗಳು ಎಂದಿನಂತೆ ಓಡಾಡ್ತಿವೆ. ಇನ್ನು ಮೀನು ಮಾರುಕಟ್ಟೆಯಲ್ಲೂ ಕೂಡ ಜನಜಂಗುಳಿ. ಕಡಲನಗರಿ ಮಂಗಳೂರು ಸಂಪೂರ್ಣವಾಗಿ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೋಗ್ತಾ ಇದೆ. ನೋಡಿ, ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮಂಗಳೂರಿನಲ್ಲೂ ಕೂಡ ಯಾವುದೇ ರೀತಿಯ ಕರ್ನಾಟಕ ಬಂದ್ನ ಬಿಸಿ ತಟ್ತಾ ಇಲ್ಲ. ಖಾಸಗಿ ವಾಹನಗಳು ಓಡಾಡ್ತಿವೆ, ಸರ್ಕಾರಿ ವಾಹನಗಳು ಓಡಾಡ್ತಿವೆ. ಅತ್ತ ಫಿಶ್ ಮಾರ್ಕೆಟ್ನಲ್ಲೂ ಕೂಡ ಫಿಶ್ ತೆಗೆದುಕೊಳ್ಳೋದಕ್ಕೆ ಅಂತ ಜನರು ಮುಗಿ ಬೀಳ್ತಿದ್ದಾರೆ. ನೋಡಿ, ಈಗಾಗಲೇ ಹೇಳಿದಾಗೆ ಫಿಶ್ ಮಾರ್ಕೆಟ್ನಲ್ಲೂ ಕೂಡ ಜನವೋ ಜನ. ವೀಕೆಂಡ್ ಬೇರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರು ಭಾಗದಲ್ಲಿ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್ ಅನ್ನುವಂಥ ವಾತಾವರಣ ಇದೆ. ಕಡಲನಗರಿ ಯಥಾಸ್ಥಿತಿಯಲ್ಲಿದೆ. ಯಾವುದೇ ರೀತಿಯ ಬದಲಾವಣೆಗಳು ಬಂದ್ ವಿಚಾರವಾಗಿ ಕಂಡು ಬಂದಿಲ್ಲ. ಬಂದ್ ಬಿಸಿಯೂ ಕೂಡ ಏನಿಲ್ಲ. ಇನ್ನು ಮಂಗಳೂರಿನ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಇನ್ನು ವ್ಯಾಪಾರ ವಹಿವಾಟು ಯಾವ ಥರ ನಡೀತಾ ಇದೆ ಅನ್ನುವಂಥದ್ದು, ಪ್ರಮುಖವಾಗಿ ಅತಿ ಹೆಚ್ಚು ವ್ಯಾಪಾರ ಆಗುವಂಥದ್ದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಲ್ಲಿ. ಇಲ್ಲಿ ಮೀನಿನ ಮಾರ್ಕೆಟ್ ಇದೆ. ಮೀನು ಕರಾವಳಿಗರ ಒಂದು ಪ್ರೀತಿಯ ಆಹಾರ. ಸೊ ಇಲ್ಲಿ ಯಾವ ಥರ ಇದೆ ಇವತ್ತಿನ ಪರಿಸ್ಥಿತಿ ಅನ್ನುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಯಥಾಸ್ಥಿತಿ ಅನ್ನುವಂಥದ್ದು ಇದೆ. ಮತ್ತು ಇವತ್ತು ವೀಕೆಂಡ್ ಬೇರೆ. ಅನೇಕ ಜನರಿಗೆ ಇವತ್ತು ರಜೆ ಇರುವಂಥ ಕಾರಣದಿಂದಾಗಿ ಮೀನನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಾರ್ಕೆಟ್ಗೆ ದೌಡಾಯಿಸಿರುವಂಥದ್ದು. ಅಂದರೆ ಬೆಳಗಿನ ಹೊತ್ತಿನಲ್ಲಿ ಸಾಕಷ್ಟು ವ್ಯಾಪಾರ ಇರುತ್ತೆ. ಈಗ ಇವತ್ತು ರಜೆ ಆದಂಥ ಕಾರಣದಲ್ಲೂ ಕೂಡ ಇವತ್ತು ಬೆಳಗ್ಗೆ ಹೊತ್ತಿನಲ್ಲಿ ಸಾಕಷ್ಟು ವ್ಯಾಪಾರ ಇದೆ. ಇಲ್ಲವಾದರೆ ಮಧ್ಯಾಹ್ನದ ನಂತರ ಈ ಕೆಲಸ ಬಿಟ್ಟು ಮನೆಗೆ ಹೋಗುವಂಥವರು ಬಂದು ಇಲ್ಲಿ ಮೀನು ಖರೀದಿ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ. ಆದರೆ ಇವತ್ತು ಬಂದ್ ಆಗಿರುವಂಥ ಕಾರಣದಿಂದಾಗಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ ನೋಡೋ ಸಂದರ್ಭ ಯಾವುದೇ ರೀತಿಯ ವ್ಯತ್ಯಾಸ ಅನ್ನುವಂಥದ್ದು ಮಂಗಳೂರಿನ ಮೀನು ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇಲ್ಲ. ತಮ್ಮ ಪ್ರಿಯವಾದ ಮೀನನ್ನು ಕೊಂಡುಕೊಳ್ಳೋದಕ್ಕೆ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರವಾಸಿಗರು ಮೀನು ಕೊಂಡ್ಕೊಳ್ಬೇಕು ಅಂತ ಮಂಗಳೂರಿಗೆ ಬರುವಂಥವ್ರು ಇದ್ದಾರೆ. ಮೀನು ಸವಿಬೇಕು, ನಾವೇ ಅಡಿಗೆ ಮಾಡಿ ತಿನ್ನಬೇಕು ಅನ್ನೋ ರೀತಿಯಲ್ಲಿ. ಮತ್ತು ಇವತ್ತು ವೀಕೆಂಡ್ ಬೇರೆ. ಹಾಗಾಗಿ ಸ್ಥಳೀಯರ ಜೊತೆಗೆ ಒಂದಿಷ್ಟು ಪ್ರವಾಸಿಗರು ಕೂಡ ಈ ಮಂಗಳೂರು ಮೀನು ಮಾರ್ಕೆಟಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಬಂದಿನ ಯಾವುದೇ ರೀತಿಯ ಎಫೆಕ್ಟ್ ಇವತ್ತಿನ ವ್ಯಾಪಾರ ವಹಿವಾಟಿಗೆ ತಟ್ಟಿಲ್ಲ. ಮತ್ತು ಜನರು ನಾರ್ಮಲ್ ಆಗಿ ಬಂದು ಇಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿರುವಂಥ ಒಂದು ಮೀನು ಮಾರಾಟಗಾರರು ಏನಿದ್ದಾರೋ ಅವರ ಸಂಖ್ಯೆ ಕೂಡ ಕ್ಷೀಣಿಸಿಲ್ಲ. ಏನು ದಿನನಿತ್ಯದಲ್ಲಿ ಮೀನು ಮಾರಾಟಗಾರರು ಏನಿರ್ತಾರೋ ಮಹಿಳೆಯರು ಮೀನನ್ನು ಮಾರಾಟ ಮಾಡುವಂಥವ್ರು ಎಲ್ಲರೂ ಕೂಡ ಇವತ್ತು ಕೆಲಸಕ್ಕೆ ಹಾಜರಾಗಿದ್ದಾರೆ. ವ್ಯಾಪಾರವೂ ಕೂಡ ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಎಲ್ಲೂ ಕೂಡ ಒಂದು ಬಂದ್ನ ಬಿಸಿಯಿಂದಾಗಿ ವ್ಯಾಪಾರ ಕಡಿಮೆ ಆಗಿರುವಂಥದ್ದು, ಸ್ವಲ್ಪ ಮಂಕಾಗಿರುವ ರೀತಿಯಲ್ಲಿ ಏನು ಚಿತ್ರಣಗಳು ಕಂಡು ಬರ್ತಾ ಇಲ್ಲ. ಇದು ಮಂಗಳೂರು ಭಾಗದಲ್ಲಿ ಇರುವಂಥ ಒಂದು ಚಿತ್ರಣ. ಅಂದರೆ ಕೆಲವೊಂದಿಷ್ಟು ಕಡೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಹಳ ಕಮ್ಮಿ ಇರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿಯ ಅಂಥ ಒಂದು ರೆಸ್ಪಾನ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಬಂದಿಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಕೂಡ ಇಲ್ಲ. ಇಂಥ ಯಾವುದೇ ರೀತಿಯ ಒಂದು ಚಿತ್ರಣ ಕೂಡ ಇಲ್ಲಿ ಕಂಡು ಬರದೇ ಇರುವಂಥದ್ದನ್ನು ನಾವು ಗಮನಿಸಿ ಹೋಗ್ಬೋದು. ಒಟ್ಟಾರೆಯಾಗಿ ಹೇಳ್ತಾ ಹೋಗೋದಾದರೆ ಮಂಗಳೂರು ಮೀನು ಮಾರುಕಟ್ಟೆಯಲ್ಲಿ ಬಂದಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಇಲ್ಲ. ಜನರು ಕೂಡ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ವ್ಯಾಪಾರ ವಹಿವಾಟಿಗೂ ಕೂಡ ಯಾವುದೇ ರೀತಿಯ ಒಂದು ಅಡಚಣೆ ಅನ್ನುವಂಥದ್ದು ಆಗಿಲ್ಲ. ಜನಜೀವನ ಅನ್ನುವಂಥದ್ದು ಬಹಳ ಯಥಾಸ್ಥಿತಿಯಲ್ಲಿದೆ, ನಾರ್ಮಲ್ ಆಗಿಯೇ ಇದೆ. ಇದು ಸದ್ಯ ಮಂಗಳೂರು ಮೀನು ಮಾರುಕಟ್ಟೆಯಲ್ಲಿರುವಂತಹ ಒಂದು ಚಿತ್ರಣ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು. ಇತ್ತ ಗಣಿನಾಡು ಬಳ್ಳಾರಿಯಲ್ಲೂ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇರೋದು. ಬೈಕ್ ರ್ಯಾಲಿ ಬಳಿಕ ರಾಯಲ್ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. MES ಬ್ಯಾನರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂದ್ಗೆ ಜನರ ನೀರಸ ಪ್ರತಿಕ್ರಿಯೆ ಇರೋದ್ರಿಂದ ಕರವೇ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಾಜ್ಯದಾದ್ಯಂತ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಯಾವ ರೀತಿ ಬಂದ್ ನಡೀತಾ ಇದೆ ಅಂತ. ಅದರಲ್ಲೂ ಬಳ್ಳಾರಿಯಲ್ಲೂ ಒಂದಿಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋದ್ರಿಂದ ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಆಕ್ರೋಶ ಹೆಚ್ಚಾಗಿದೆ, ಬೇಸರ ಹೊರ ಹಾಕ್ತಿದ್ದಾರೆ. ಇನ್ನು MESಗಳ ಬ್ಯಾನರ್ ಏನಿರ್ತಾರೆ, MES ಪುಂಡರ ಬ್ಯಾನರ್, ಅದಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕರ್ನಾಟಕಾದ್ಯಂತ ಕರವೇ ಶಿವರಾಮಗೌಡ ವತಿಯಿಂದ ಬಳ್ಳಾರಿ ಹಾಗೂ ಕರ್ನಾಟಕ ಬಂದ್. ಇದರ ಏನಾದ್ರು ಇದಕ್ಕಂದರೆ ಇವತ್ತು ಮರಾಠಿ ನಮ್ಮ ಗುಂಡಾಗಳು MES ಗುಂಡಾಗಳು ಪದೇ ಪದೇ ನಮ್ಮ ಬೆಳಗಾಂನಲ್ಲಿ
ಬೆಳಗಾಂ ನಮ್ಮದು. ಆಮೇಲೆ ಅಲ್ಲಿ ಭಾಷೆ ಮರಾಠಿ ಭಾಷೆ ಮಾತಾಡೋದು, ಕನ್ನಡಿಗರು ಹೊಡೆಯೋದು, ಕಂಡಕ್ಟರ್ ಹೊಡೆಯೋದು. ನಾವು ಮೊನ್ನೆ ರಾಜ್ಯ ಅಂತ ಹೋಗಿ ದೊಡ್ಡ ಮಟ್ಟಕ್ಕೆ ಬೆಳಗಾಂನಾಗ ಹೋರಾಟ ಮಾಡಿ ಬಂದರೂ ಕೂಡ 2 ದಿನದಲ್ಲಿ ಮತ್ತೆ ನಮ್ಮ ಕಂಡಕ್ಟರ್ ಡ್ರೈವರ್ ಹೊಡಿತಾರೆ ಅಂದರೆ ಬೆಳಗಾಂ ಎಷ್ಟು ಮರಾಠದ ಅತಿ ಆಗುತ್ತೆ ಅಂತೇಳಿ ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು ಯಾರು ಇದ್ರ ಬರೋ ದನಿ ಎತ್ತಂಗಿಲ್ಲ. ನಮ್ಮ ಕರ್ನಾಟಕ ಪರ ದನಿ ಎತ್ತಂಗಿಲ್ಲ. ಅವ್ರು ಏನು ಎತ್ತಿದ್ದಾರೆ ದನಿ ಅಂದರೆ ಮಹಾರಾಷ್ಟ್ರ ಬರೇ ಆ ವೋಟಿಂಗ್ ಸಲುವಾಗಿ ಎಲ್ಲ ರಾಜಕಾರಣಿಗಳು ಇದು ಮಾಡ್ತಿದ್ದಾರೆ. ಈ ಅಪ್ಪಿತಪ್ಪಿ ರಾಜಕಾರಣಿಗಳು ಮರಾಠನ ಸದೆಬೇಡಕ್ಕಾಗಲಿದ್ರೆ ಟೋಟಲ್ 6 ಕೋಟಿ ಕನ್ನಡಿಗರು ಶಿವರಾಮ ವತಿಯಿಂದ ಬೆಳಗಾಂನಾಗ ಮುತ್ತಿಗಿಟ್ಟು ಮರಾಠರಿಗೆ ಒಂದು ಗತಿ ಕಾಣಿಸ್ತೀವಿ. ಇದೇ ಥರ ಹಿಂಗೆ ಮುಂದುವರೆದ್ರೆ ಮರಾಠರಿಗೆ ರಾಜ್ಯ ಸರ್ಕಾರ ಯಾರಿಲ್ಲ. ನಾವು ಏನಂದ್ರೆ ಕಾನೂನಿಗೆ ಬೆಲೆ ಕೊಟ್ಟು ಇವತ್ತು ಈ ಹೋರಾಟ ಮಾಡ್ತಾಯಿದ್ವಿ. ನೆಕ್ಸ್ಟ್ ಹಿಂಗೆ ಮುಂದುವರೆದ್ರೆ ಬೆಳಗಾಂನಾಗ ಇದು ಮಾಡ್ತೀವಿ. ಮರಾಠರು ನೋಡೋಣ ಅಂತೇಳಿ ನಾವ ಮರಾಠರ ನೋಡ್ಬಿಡೋಣ. ಅದು ನಾವು ಅವಕಾಶ ಕೊಟ್ಟಿವಿ. ಇದು ಬಂದ್ ಮಾಡಿ ಇದು ಕೂಡ ಕರ್ನಾಟಕ ಬಂದ್ಗೆ ಅವ್ರಿಗೆ ಮಣ್ಣಿ ಹಾಕ್ಲಿದ್ರೆ ಬೆಳಗಾಂನಾಗ ಹೋಗಿ 6 ಕೋಟಿ ಜನ ಇದ್ದು ಮರಾಠರ ನಾವು ನೋಡೋಣ. ಮುಂದಿನ ಒಳಗೆ ಅದೆಲ್ಲ ಈ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಅದಕ್ಕೆ ಅನುವು ಮಾಡಿಕೊಡ್ಬಾರ್ದು. ಇದನ್ನ ಇಲ್ಲಿಗೆ ಪರಿಷ್ಕಾರ ಮಾಡಿ ಮರಾಠರು ಇದ್ರ ಬಗ್ಗೆ ಬರಬಾರ್ದು ಅಂತೇಳಿ, ಬೆಳಗಾಂಬು ಕನ್ನಡ ಬಗ್ಗೆ ಬರಬಾರ್ದು ಅಂತೇಳಿ ಒಂದು ಎಚ್ಚರಿಕೆ ಕೊಡ್ತದೆ ಅವರಿಗೆ ಈ ಮುಖಾಂತರ. ಇವಾಗ ಬಳ್ಳಾರಿ ಬಂದು ಇಂಥ ಸಮಸ್ಯೆಗಳಿಗೆ ಕನ್ನಡ ಪರ ಹೋರಾಟಗಾರರು ಬೆಂಬಲ ಕೊಡಲಿದ್ರೆ ಇನ್ನೆಂಥ ಸಮಸ್ಯೆಗಳು ಮಾಡ್ತಾರೆ. ಇವತ್ತು ಬೆಳಗಾಮು ನಮ್ಮ ರಾಜ್ಯದಾಗ ಐತೆ, ಅದನ್ನು ಬೇರೆ ಪಾಕಿಸ್ತಾನದಾಗ ಐತೆ. ಬೆಳಗಾಮು ನಮ್ಮದೇ, ಅಲ್ಲಿ ನಮ್ಮ ಕನ್ನಡಿಗರೇ ಇರೋದು. ಇಂಥದ್ರ ಯಾರೋ ಕನ್ನಡ ಪರ ಹೋರಾಟಗಾರರು ನಮ್ಗೆ ಬೆಂಬಲ ಇಲ್ಲ ಅಂತಂದರೆ ಭಾಳ ನಮಗೆ ಶೋಚನೀಯ. ಆಮೇಲೆ ಪ್ರತಿಯೊಂದು ಕಾರ್ಖಾನೆಗಳಾಗ ನಮಗೆ ಕನ್ನಡಿಗರ ಬೆಲೆನೇ ಇಲ್ದಂಗೆ ಐತೆ. ಆಮೇಲೆ ದೊಡ್ಡ IT ಕಂಪ್ನಿಗಳಾಗಲಿ ಎಲ್ಲ ಬರೀ ಬೇರೆ ರಾಜ್ಯದವ್ರಿಗೆ ಫಸ್ಟು ಪ್ರಿಫರೆನ್ಸ್ ಕೊಡ್ತಿದ್ರೆ ಕನ್ನಡಿಗರಿಗೆ ಇಲ್ಲೇ ಐತೆ. ಈ ಹೋರಾಟ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡ್ಲಿಕ್ಕೆ ಕೂಡ ಹಿಂದೆ ಇದ್ದಾರೆ. ಇನ್ನು ಮುಂದೆ ಇನ್ನೂ ಭಾಳ ಅವ್ರಿಗೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಬೇರೆ ಇವರಿಗೆ. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲ ಕನ್ನಡ ಹೋರಾಟಕ್ಕೆ ಹೇಳ್ತೀನಿ, ಬಂದಂದ್ರೆ ಬಂದೆ. ಕನ್ನಡ ಅಂದರೆ ನಾನು ಎಲ್ಲ ಬೆಳಗಾಂ ಒಂದೇ, ಬಳ್ಳಾರಿ ಒಂದೇ, ಮೈಸೂರು ಒಂದೇ, ಎಲ್ಲ ಒಂದೇ. ಇದನ್ನು ಒಂಥರ ಮಲತಾಯಿ ಧೋರಣೆ ಮಾಡೋಕೆ ಹೋಗ್ಬೇಡ್ರಿ ಕನ್ನಡ ಹೋರಾಟಗಾರರು ಹೇಳ್ತೀನಿ. ನಮ್ಮ ಶಿವರಾಮಗೌಡ ಬಣ ಯಾವುದೇ ಹೋರಾಟದಲ್ಲಿ ನಾವು ಫಸ್ಟು ಪ್ರಿಫರೆನ್ಸ್ ಕೊಟ್ಟು ನಾವು ಹೋರಾಟ ಮಾಡ್ತೀವಿ. ಇವತ್ತು ಈ ಬಂದ್ಗೆ ಪ್ರತಿಕಾರ ಇಲ್ಲ ಅಂದರೆ ನೆಕ್ಸ್ಟ್ ಬೆಳಗಾಂನಾಗ ಕುಂತು ನಾವು ಮರಾಠರ ಬಗ್ಗೆ ಆಲೋಚನೆ ಮಾಡ್ತೀವಿ.